ನಿನ್ನೆ ರಕ್ಷಣೆ ಮಾಡಿದ ಬಳಿಕ ಸಂತ್ರಸ್ತೆಯ ಕೌನ್ಸಿಲಿಂಗ್ ನಡೆದಿದೆ. ನನ್ನನ್ನು ಬಿಟ್ಬಿಡಿ, ನನಗೆ ಯಾಕೆ ಇದೆಲ್ಲ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಮಹಿಳೆ. ಹಿಂದೇಟಾಗ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅವರು ಹೇಳಿಕೆ ಕೊಡೋದಕ್ಕೆ. ಈ ಪ್ರಕರಣದಲ್ಲಿ ಪಾಪ ಸಾಕಷ್ಟು ಗಾಬರಿಗೊಳಗಾಗಿದ್ದಾರೆ ಅವರು. ರೇವಣ್ಣ ಕುಟುಂಬ ಪ್ರಭಾವಿಗಳಾಗಿರೋ ಕಾರಣಕ್ಕಾಗಿ ಅವರಿಗೆ ಭಯ ಕಾಡ್ತಾ ಇದೆಯಾ? ಸಂತ್ರಸ್ತೆಗೆ ಧೈರ್ಯ ತುಂಬೋದಕ್ಕೆ ಪುತ್ರನನ್ನ ಕೂಡ SIT ಅಧಿಕಾರಿಗಳು ಅಲ್ಲಿ ಕರೆಸಿದ್ದಾರೆ. ಧೈರ್ಯದಿಂದ ತನಿಖೆಗೆ ಸಹಕರಿಸಲಿ ಅಂತ SIT ಅಧಿಕಾರಿಗಳು, ಅಂದರೆ ದಾಖಲು ಮಾಡಿದ್ರಲ್ಲ ದೂರನ್ನ ಅವ್ರ ಪುತ್ರ, ಅವರನ್ನು ಕೂಡ ಕರೆಸಿರೋದು. ಮಗನ ಮಾತಿನ ಬಳಿಕ ಧೈರ್ಯದಿಂದ ಹೇಳಿಕೆ ಕೊಡಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡದಿದ್ರೆ ಅದು ತನಿಖೆಗೆ ಆಗೋ ಅತಿದೊಡ್ಡ ಹಿನ್ನಡೆಯಾಗುತ್ತೆ. ಹೀಗಾಗಿ ಸಂತ್ರಸ್ತೆಗೆ ಸದ್ಯ SIT ಟೀಮ್ ಕೌನ್ಸಿಲಿಂಗ್ ಮಾಡಿಸಿದ್ದಾರೆ ಮತ್ತು ಅವರಿಗೆ ಮಾರಲ್ ಸಪೋರ್ಟ್ ಬೇಕಾಗಬಹುದು ಅನ್ನೋ ಕಾರಣಕ್ಕೆ ಅವರ ಮಗನನ್ನು ಕೂಡ ಕರೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.